ಹಾಯ್ ಸ್ನೇಹಿತರೆ, ಯು ಎಮ್ ಟಿ ಟೂಲಲ್ಲಿ ಸ್ಯಾಮ್ಸಂಗ್ M12 FRP ಅನ್ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ನಾವು ಎಮರ್ಜೆನ್ಸಿ ಕಾಲಲ್ಲಿ *#0* ಅಂತ ಟೈಪ್ ಮಾಡ್ಕೊಳ್ಬೇಕು. ನಂತರ ಟೂಲಲ್ಲಿ ಎನೇಬಲ್ ADB ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಚೆಕಿಂಗ್ ಫಾರ್ ಡಿವೈಸ್ ಅಂತ ತೋರಿಸ್ತಾ ಇದೆ. ಡಿವೈಸ್ ಕನೆಕ್ಟ್ ಆಗಿದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಮೊಬೈಲ್ ಸ್ಕ್ರೀನಲ್ಲಿ ಅಲೋ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡಿ ಮೊಬೈಲ್ ಸ್ಕ್ರೀನಲ್ಲಿ ಅಲೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಇವಾಗ FRP ಅನ್ಲಾಕ್ ಆಗ್ತಾ ಇಲ್ಲ, ಹಾಗಾಗಿ ನ್ಯೂ ಮೆಥಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಿಕ್ಯೂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕಿಂಗ್ ಫಾರ್ ಡಿವೈಸ್ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಸ್ಕ್ರೀನಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ಅಲೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೇಟಿಂಗಲ್ಲಿದೆ. ಇದರಲ್ಲಿ ಇವಾಗ ಸ್ಯಾಮ್ಸಂಗ್ A12 ಅನ್ನು FRP ಅನ್ಲಾಕ್ ಮಾಡ್ಕೊಳ್ಬೋದು ಸೇಮ್ ಮೆಥಡಲ್ಲಿ. ಡಿವೈಸ್ ಸೆಲೆಕ್ಟ್ ಆಗಿದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. FRP ಅನ್ಲಾಕ್ ಆಗಿದೆ.